ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಬೋಧಿ ನಂಬಿಕೊಂಡು ದುಡ್ಕೊಂಡ್ರೆ ಎಲ್ಲರ ಆಸೆ ನಡೆಸ್ಕೊಡ್ತೀನಿ, ಎಲ್ಲರ ಪ್ರಶ್ನೆನೂ ಗಮನಿಸ್ತೀನಿ. ನಂಬಿಕೆನ ಬೋಧಿ ನಂಬಿಕೊಂಡು ದುಡ್ಕೊಂಡು ಅವ್ರಿಗೆ ಪಗಾರ ಸಿಕ್ಕ ನಂಬಿಕೆ, ಭಕ್ತಿ, ವಿಶ್ವಾಸ ಇದ್ರನ್ನ ಮುಂದೆ ಎಲ್ಲ ಕೆಲಸ.
ಹೇಳಿ ಒಂದು ನಿಮಿಷ ತೋರಿ, ಒಂದು ಕಳ್ಕೊಂಡಂತ ಪ್ರಶ್ನೆ ಕೇಳಕ್ ಬಂದವರು ಒಬ್ಬರು. ನೋಡ್ರಿ ಕಳ್ಕೊಂಡ್ ಪ್ರಶ್ನೆ ಕೇಳಕ್ ಬಂದ್ರಿ ಯಾರು ಬೇರೆ ಕಳ್ಕೊಂಡ್ ಪ್ರಶ್ನೆ ಕೇಳಕ್ ಬಂದವರು ಕಳ್ಕೊಂಡದ ಬಗ್ಗೆ ಪ್ರಶ್ನೆ ಕೇಳಕ್ ಬಂದವರು ಮಾತಾಡಲಿ. ಮನೆ ಮುಂದೆ ಸೈಕಲ್ ಮುಟ್ಬೇಕಂತ ಡಿಪೆಂಡ್ ಕೊಡ್ರಿ. ಇವತ್ತಿನಿಂದ 8 ದಿವಸ ನೀ ಅದನ್ನ ಕಾಯ್ಕೊಡಪ್ಪ. ನಿನ್ನ ಪಟ್ಪಟ್ಟ ಸಿಗುತ್ತೆ. ಆಮೇಲೆ ಬಂದು ಸಕ್ಕರೆ ಇಂಥಲ್ಲ 5 ಅಂತ ಒಬ್ಬರು ಹೇಳ್ತಾರೆ. ಹೋಗಿ ಕೇಟ ತುಂಬ ಸ್ವಲ್ಪ ಹಚ್ಚಿ ನಂಬಿಕೆ ಅಂದ್ರೆ ನನ್ನ ನಿಂಬೆ ನನ್ನ ತಂದು ಮುಗಿಸಿ ಸಕ್ಕರೆ ಎತ್ಕೊಂಡು 2 ದಿವಸ ಕಾಯ್ಕೋದು. ಸರ್ ಬಾರಮ್ಮ ನೀರು ಕೊಡು. ಎಲ್ಲಿ 3 ವರ್ಷ ಆತಂತಪ್ಪ ಅವ್ರ ಅಪ್ಪರು ಬಂದೇ ಇಲ್ಲ. ಕೊಡ್ರಿ ಎಲ್ಲರಲ್ಲಿ ನಮ್ಮ ಅಪ್ಪ ಚಂದಾಗಿರಲಿ ಅಂತ ಹೇಳಿ ಬೂದಿ ಹಚ್ಕೊಂಡು ಹೋಗಂತ ಹೇಳಿ ಇಲ್ಲಿ ಬರೋಂಗೆ ಮಾಡ್ರಿ. ನೋಡ್ಕೊಡ್ರಿ. ಎಲ್ಲರಲ್ಲಿ ಬರೋಂಗೆ ಬರುವಂಥ ದಾರಿ ಒಳಗಿದ್ರೆ ನಾವು ಹೇಳ್ತಿದ್ದೇಪ್ಪ, ಬರುವಂಥ ದಾರಿ ಒಳಗಿಲ್ಲ. ಎಲ್ಲೇ ಇರಲಿ ನಮ್ಮ ಅಪ್ಪ ಚಂದಾಗಿರ್ಲಿ ದೇವ್ರ ಅಂತ ಬೇಡ್ಕೊಂಡು ಹೋಗಂತೆ ಕುಂದ್ರ. ಸರ್ ಬಾರಮ್ಮ ನಿಂದು ಮನೆ ಇಟ್ಟು ಬಂಗಾರ ಎಷ್ಟು ವರ್ಷ 1.5 ವರ್ಷ ಅದಪ್ಪ ಸಣ್ಣ ಹೋಗ್ತಾ ಮತ್ತೆ ಮನೆ ಹೋಗ್ತಾ ಪ್ರಸಾದ ಕೊಡ್ರಿ. ಸಸ್ಯಗಳು ದೇವರೆಲ್ಲ ಸಿಗೋದಿಲ್ಲ ಅಂತ ಕುಂದ್ರ. ಸರ್ ಶಿವಲ್ಲ ಸರ್ ಅಂಗಡಿಯ ಸಾಮಾನು ಕೊಡಬೇಕು. ಬಾಡಿಗೆ ಕೊಟ್ಟಿದ್ದಂತಪ್ಪ ಅವನ ಕೊಡ್ಬೇಕು. ಪ್ರಸಾದ ಕೊಡ್ರಿ. ನೋಡೋಣ ಕೊಟ್ರಿ. ಅವನು ತುಡುಗು ಮಾಡಿಕೊಂಡು ಹೋಗಿ ಅನ್ನೋದು ಗೊತ್ತೈತಿ, ಬಟ್ ಕೇಳೋದು ತಪ್ಪಲ್ಲ. ಅವ ಎಲ್ಲವೂ ಗೊತ್ತಿಲ್ಲ. ಸರಿ ಸರಿ ಅವನು ತುಡುಗು ಮಾಡ್ಕೊಂಡು ಹೋಗಿ ಅನ್ನೋದು ಗೊತ್ತೈತಪ್ಪ. ಮುಂದೊಂದು ದಾರಿ ಹುಡುಕ್ಬೇಕು ಕುಂದ್ರ. ಸರಿ ಇನ್ನೊಂದು ಕೊಟ್ರಿ. ಆಸ್ತಿ ಐತಿಯಪ್ಪ, ಅದ್ರಾಗ ಒಂದು ಅನಾಹುತನೂ ಐತಿ, ಭಾಳ ಹೇಳ್ತಾರ ಅಂತ ಕೇಳಕ್ ಬಂದಾರ ಒಬ್ರು. ನೋಡ್ರಿ ಆಸ್ತಿ ಐತಿ ಅದ್ರಾಗ ಒಂದು ಅನಾಹುತ ಐತಿ ಅಂತ ಬಾಳ ಹೇಳ್ತಾರಂತ ಕೇಳಕ್ ಬಂದ್ರಿ ಯಾರ್ದ್ರಿ ಬರ್ರಿ. ಆಸ್ತಿ ಐತಿ ಅದ್ರಾಗ ಒಂದು ಅನಾಹುತ ಐತಿ ಬರ್ರಿ ಬರೋರು ಬರ್ರಿ. ಸುಮ್ಮನೆ ಬರ್ರಿ. ಏನು ಅಂತ ಹೇಳಿ ಅದು ಕೋರ್ಟಿನ ಪ್ರಶ್ನೆ ಅಲ್ಲ. ಒಂದು ಆಸ್ತಿ ಐತಿ. ಆಸ್ತಿ ಐತಿ ಅದ್ರಾಗ ನಿಧಿ ಭಾಳ ಐತಿ ಅಂತ ಹೇಳ್ಯಾರ ಒಬ್ರು. ನೋಡ್ರಿ ಆಸ್ತಿ ಐತಿ ಅದ್ರಾಗ ನಿಧಿ ಬಾಳ ಐತಿ ಅಂತ ಹೇಳ್ಯಾರ ನೋಡ್ರಿ ಯಾರ್ದ್ರಿ ಬರ್ರಿ. ಈ ಆಸ್ತಿ ಒಳಗೆ ನಿಧಿ ಇದ್ದದ್ದು ದಾರಿ ಕೊಡ್ರಿ ನಾವ್ಗ. ಬಂಗಾರ ಇದ್ದಪ್ಪ ನಿಧಿ. ಬರ ನಿಂದ್ರ ಬರ ನಿಂದ್ರ. ಹೇಳ್ಯಾರಿಲ್ಲ ಕೇಳ್ರಿ. ನೀವು ಮಾಡಿದ್ರೆ ಐದು ಅಂತ ಹೇಳ್ಯಾರಿಲ್ಲ ಕೇಳ್ರಿ ಅವನ್ನ. ಏನ್ ಹೇಳ ನಿಧಿ ಐತಂತ ಬಂದಾಗ ಪ್ರಸಾದ ಕೊಡ್ರಿ. ಅವ್ರು ಪ್ರಸಾದ ಹಚ್ಚಿದ್ರು. ಅದ್ರ ಸಲುವಾಗಿ ನೀ ತಯಾರಾಗಿ ಏನಪ್ಪ ಆಶೀರ್ವಾದ ಕೊಡ್ತೀನಿ. ಕೊಡ್ರಿ ಸರ್ ನೀವು ಎದಕ್ಕೆ ತಯಾರಿ ನೀವು? ಅಮಾಸಿ ದಿವಸ ಬಾರಪ್ಪ ಆಶೀರ್ವಾದ ಕೊಡ್ತೀನಿ ತಗೊಂಡ್ರಿ. ಅಲ್ಲ ಎದಕ್ಕೆ ತಯಾರದಿ?
ನೋಡ್ ನೋಡ್ರಿ ಅವ್ರ ಶೆಟ್ಟಿ ಅಂತಾರೆ ಶಟುತೆ ತಕ್ಕೊಳಕ್ ತಯಾರದ ನಾವು ತಕ್ಕೊಳಕ ಸುಳ್ಳು ಬರುವುದಿಲ್ಲ ಸುಳ್ಳು ಬಾಳೆಯನ್ನು ಯಾರು ಕೊಡುವುದಿಲ್ಲ ಸರಿ ಸರಿ ಹೋಗಿಪ್ಪ ಸರಿ ಇನ್ನೊಂದು ಕೊಡ್ರಿ ಹೇಳು ಅದು ಸುಲಭ ಸಿಗುತ್ತಂತ ಮಾಡ್ಯಾರ ಎಲ್ಲರೂ ಕಲಿಯುಗ ಇದು ಕರದು ಹೇಳಬೇಕಾದ್ರೆ ಎಮ್ಮಳ್ಳಿ ಅದು ನಂಬ್ತಾರೆ ಒಂದು ನಿಂಬೆ ತೋರಿ ಯಪ್ಪ ಬಿಚ್ಚಿ ಹೇಳೋದಲ್ಲ ನನಗೊಂದು ರೋಗ ಐತಿ ನಿನಗೆ ಗೊತ್ತು ಆರಾಮ್ ಮಾಡು ಅಂತ ಬಂದಾರ ಒಬ್ರು ಕೇಳ ಬಿಚ್ಚಿ ಹೇಳುದು ರೋಗ ಅಲ್ಲ, ನಿನಗ ಗೊತ್ತು ನನಗ ಗೊತ್ತು ರೋಗ ಐತೆ ಅಂತ ಕಮ್ಮಿ ಕೇಳ ಬಂದಾರ ಯಾರ್ದ್ರಿ ಬರ್ರಿ. ಹೇಳೋದಲ್ಲ ನಮಗ ಬಿಚ್ಚಿ ಹೇಳೋದಲ್ಲ, ನನಗೆ ಗೊತ್ತು ನಿಮ್ದಾಲಿ ಇಬ್ರು ಅಂದ್ರಿ ಸ್ವಲ್ಪ ತಿಳ್ಕೊಂಡ್ಬೇಕು ಅಂತಾರೆ ವಿದ್ಯೆ ಹೇಳ್ಬೋದು ಓದಿ ಓದೋದು ಮೈ ಮ್ಯಾಗ ಹೋಗುದು ಇವ್ರಿದ್ರು ಬರ್ರಿ ಈಗ 14-15 ವರ್ಷ ಹುಡುಗರು ಸುಮ್ಮಕುಂದ್ರಮ್ಮ ಎಷ್ಟು ತೋರಿಸಿದ್ರು ಆರಾಮ್ ಆಗವಲ್ದು ಅಂತ ಹೇಳಿ ಮೈ ಮ್ಯಾಗ ಹೆಚ್ಚು ಹೋಗೋ ಹೆಣ್ಮಗಳು ಬಂದಾವ ಯಾರ್ದ್ರಿ ಬರ್ರಿ. ಮೈ ಮ್ಯಾಗ ಅಲಾದಿ ಹೋಗುದು ಬಂದ್ರೆ ಕೊಡ್ರಿ ನಿಂಬೆಣ್ಣು ಬರ್ಲಿಕ್ಕೆ ಹಣೆ ಬರ ಇಲ್ಲ ಬಂದಿಲ್ಲ ತಗಲಿಡ್ರ ನಿಂಬೆಣ್ಣು ಇಲ್ಲಿ ಮರ್ಯಾದೆ ಹುಡುಕೊಂಡು ಕುಂತ್ರ ಕೆಲಸ ಅಂದ್ರೆ ಕರೆದ್ರೆ ಬರಬೇಕು ಅಂದ್ರೆ ಉಳಿಕೊಂತೀನಿ ಆರಾಮ್ ಮಾಡು ಇಲ್ಲ ಅಂತಂದ್ರೆ ನಾರಿ ಹೋಗೋದೈತೆ ಆ ಕೇಸ್ ಇನ್ನೊಂದು ಕೊಟ್ರಿಯ ನೀರಿನ ಆಸೆ ಇಟ್ಕೊಂಡು ಬಂದಂತಹ ಭಕ್ತರಿಗೆ ಬರ್ರಿ, ಬೋರ್ ಹಾಕಿಸ್ಬೇಕಾದ್ರೆ ಯಾರ್ದ್ರಿ ಬರ್ರಿ. ಬರ್ರಿ ಬರ ಬರ್ರಿ ಬರ ಪಟ್ಟು ಬರ್ರಿ ಬರ್ರಿ ನಿಂದ್ರು ಬಾ ಚಿಕಡೆ ಬಾ ನೀರ ಬಾ ನೀರ ಅಷ್ಟೊಂದು ತೋರ್ಕೊಡ ಯಾಕೆ ನೀ ಯಾಕೆ ಎಲ್ಲಿಂದ ಸುಮ್ಮನ ಅಂತ ಕಡೆ ಬಾರಿ ಮಾಡಿ ಅಂದ್ರೆ ಸುಮ್ಮನೆ ಅಂಗಡಿ ಚೆಕ್ ಅಲ್ಲಿ ತೋರಿಲ್ಲ ಹಂಗಾರೆ ಚಿಪ್ಸ್ಕೊರಿ, ಹೋಗಿ ಬಂದೆ ಬಿಡೋಣ, ಬರ್ರಿ. ಏ ಬಾರ ಮಾಡಕ ಬಾಯ್ ತೊಳಕ್ ಬರ್ರಿ ಹೇಳಿ ಎಲ್ಲರ ಆಶೀರ್ವಾದ ನಡೆಸ್ಕೊಡ್ತೀನಿ ಆದ್ರೆ ಒಬ್ಬರು ಹೇಳಿ ಹೋದ ಜಗದಾಗ ನನ್ನ ಬೂದಿ ಹಾಕಬಾರ್ದು ಅವ್ರ ಮನಸ್ಸು ಅವರಿಗೆ ಸಾಕ್ಷಾತ್ ದೇವರಾಗಿ ಇವನು ಕೇಳ್ರಿ ಮನ ಇವನಕ್ಕಿಂತ ಹಿರಿಯರು ಯಾರು ಕೇಳಿ ಇವನಿಗಿಂತ ಹಿರಿಯರ ಮನ ಕೇಳಿ ಮಣ್ಣ ತಂದೆ ತಂದೆ ತಾಯಿ ಆನುಗಳು ಅಣ್ಣ ಅದಾನಿಲ್ಲೋ ಅವನ ಸಜ್ಜ ಸರಿಗೋಲು ಬಿಡುವಲ್ಲ ನಿಮ್ಮ ಮನ್ಸುಳು ಆಗುದಿಲ್ಲಲ್ಲ ಅವ್ನು ಹೋಗಿ ಅಣ್ಣನ ಕೈ ಕೊಡೋಣ ಅಣ್ಣನ ಕರ್ಕೊಂಡು ಬೋರ್ ಹಾಕ್ಸ್ಬಾರ್ದು ಪ್ರಸಾದ ಹಚ್ಚ್ರಿ ಅಣ್ಣನ ಕರ್ಕೊಂಡು ಹೋಗ್ಲಿಲ್ಲ ಅಣ್ಣನ ಕೈ ನಾನು ಪ್ರಸಾದ ಕೊಡ್ಲಿಲ್ಲ ಅಂದ್ರೆ ನಾನು ಏನ್ ಮಾಡಕ್ ಆಗುದಿಲ್ಲ ಸರಿ ಸರಿ ಕೇಳ್ರಿ ಹಿರಿಯರವ್ರ ತಂದೆ ತಾಯಿ ಆನುಗಳು ಯಾರು ಪ್ರಸಾದ ಹಚ್ಚ್ರಿ ಬೋರಿನ ಪ್ರೀತಿ ಬೋರ್ ಹಾಕ್ಸ್ಬಿಡು. ಪ್ರಸಾದ ಕೊಡ್ರಿ ಕೊಟ್ಟಿನಿ ನಿನ್ನ ಮನಸ್ಸಲ್ಲಿ ಆಗುತ್ತಲ್ಲ ಹಚ್ಕೊಡಪ್ಪ ಒಬ್ರು ಕೇಳಿದ್ದು ಹೇಳಿದ್ದು ಮಾಡಕ್ ಹೋಗ್ಬೇಡ ಒಬ್ರು ತೋರಿಸುವ ಜಗದಾಗೂ ಮಾಡ್ಬೇಡ
ನಿನ್ನ ಮನಸ್ಸು ಎಲ್ಲಾಗುತ್ತೆ ಅಲ್ಲಿ ಶಿವ ಅಂತ ಹೇಳಿ ಬೋಧಿ ಹಾಕಿ ಗುರ್ತ ಮಾಡಿ ಬೋರ್ ಹಾಕ್ಸು. ಸಾಕಷ್ಟು ನೀರು ಕೊಡ್ತೀನಿ, 3 ನಿಮಿಷದ ಮೇಲೆ ಕೊಡ್ತೀನಿ, ಒಳಗೆ ಕೊಡ್ದು. ಇದು ನಂಬಿಕೆ ಆದ್ರೆ ಬಂದು ಸಕ್ಕರೆ ಹಚ್ಚಪ್ಪ. ಮೊದಲನೇ ನೀರು ತೊಗೊಂಡ್ಬಂದು ಸಕ್ಕರೆ ಹಚ್ಚು. ಕೂದ್ರು ಬೇಕಾದಾಗ ಹಾಕ್ಸು. ಬರ್ರಿ ಸರಿ ಬೋರ್ ಹಾಕು. ಮನೆಗೆ ಯಾರು ಹಿರಿಯರು ನಿಮ್ಮ ಅಣ್ಣರು ತಂದೆ ತಾಯಿ ಕೊಡ್ರಿ. ಅಣ್ಣನ ಕೈ ಕೊಡೋದು. ನಿಮ್ಮ ಅಣ್ಣನ ಕರ್ಕೊಂಡು ಹೋಗಿ, ಅವ ಎಲ್ಲಿ ಬೋಧಿ ಹಾಕ್ತಾನ ಅಲ್ಲಿ ನೀರು ಕೊಡ್ತೀನಿ. ಒಬ್ಬರು ಹೇಳಿ ಹೋದದ್ದು ಒಬ್ಬರು ಪಾಯಿಂಟ್ ಮಾಡಿದ ಜಗದಾಗ ನನ್ನ ಬೋಧಿ ಹಾಕುವಂಗಿಲ್ಲಪ್ಪ. ಅವನ ಮನಸ್ಸಾಗ ದೇವ್ರ ಅವ ಬೇಕಾದಲ್ಲಿ ಹಾಕಿ ಸುಮ್ಮನೆ ನೀರು ಕೊಡ್ತೀನಿ. ಪಾಯಿಂಟ್ ಮಾಡಿ ಇಲ್ಲಿಗೆ ಬರಕ್ಕೆ ಹೋಗ್ಬೇಡ. ಪ್ರಸಾದ ಹಾಕ್ರಿ. ನಿಮ್ಮ ಅಣ್ಣನ ಕರ್ಕೊಂಡು ಹೋಗು, ಅವ ಎಲ್ಲಿ ಬೋಧಿ ಹಾಕ್ತಾನ ಅಲ್ಲಿ ನೀರು ಕೊಡ್ತೀನಿ. ಹೋಗ್ರಿ. ಸರಿ ಸರಿ ರೆಡಿ ಹೊರಕ್ಕೆ ಸರಿ. ಹೊರಬೇಡ. ಯಾರು ನಮ್ಮ ಹಿರಿಯರು ಮನೆಯವರು ಅತ್ತೆ ಮಾವ ಅವ್ನು ಕರ್ಕೊಂಬ ಅನ್ನೋ ಹೇಳ್ತೀನಿ. ಕೊಂದ್ರ ಬರ್ರಿ ಮನೆಯವ್ರು ಕರ್ಕೊಂಡು ಸರಿ. ಏನು ಹಿರಿಯರು ಯಾರು ಕೇಳಿ ಮನೆ ಮನೆಗೆ ಯಾರು ಹಿರಿಯರು ಹಿರಿಯರು ಹೋದಾರಂತಪ್ಪ. ಅವ್ರು ಬಂದಾಗ ಹೇಳೋಣ. ಕುಂದ್ರ ಸರಿ ಬರ್ರಿ. ಬರ್ತು ಏನು ಅಜ್ಜ 19-20 ವರ್ಷದಿಂದ ನಿನ್ನ ಬೋಧಿ ಮ್ಯಾಗ 4 ವರ್ಷ ಇದ್ದೀವಿ. ಈಗೇನು ಚಲೋ ಆಗಿರುತ್ತೆ. 10-12 ಜಟ್ ಹೊಡೆಯಂತ ಇನ್ನೊಂದು ವರ್ಷಕ್ಕೆ ಆಸೆ ಐತಿ. ಅದಕ್ಕೆ ತಾರೀಕು ಕೊಡ್ತೀವಿ. ಇವಾಗ 12 ವರ್ಷಕ್ಕೊಮ್ಮೆ ಬಿಟ್ಟಾಗೋಣಪ್ಪ. ಕೊಡಬಹುದು. ಅದು ಐತೆ ಅಂತ ಮೊದಲು ಬೋರು ಈಗ ಹಾಕ್ಸೋದು ಮತ್ತೊಂದು ಹಾಕ್ಸೋದು. ಹೌದು, ಅದು ಹಾಕಿಂದ ಇವಾಗ ಬಿಟ್ಟಿನೇ ಇಲ್ಲ. 12 ವರ್ಷ ತನ ಅವನ ತಿಂದಾನ. ಮತ್ತೆ ನಾ ಏನು ತಿಂದಿನಿ ಕೇಳ. ನೀರಂತೂ ಕೊಟ್ಟಿನಿ. ನೀರು ಕೊಟ್ಟಿಂದ ಅವನ ತಿಂದಾನಲ್ಲ ಒಟ್ಟು. ಇಲ್ಲ ಮೊನ್ನೆ ಇಳಿಸಂತ ಬೋರ್ಗಲ್ ಪಾಯಿಂಟ್ ನೋಡ್ರಿ ಪ್ರಸಾದ ಹತ್ರ ಅವಾಗ ತಿಳ್ಕೊಳ್ಳಿ ಉಳ್ಕೊಳ್ಳಿ. ಕುಂದ್ರ ಕೊಡೋದು ಹೆಕ್ಕಟ್ಟು ಕಾಡೋದು. ನೋಡ್ಬಿಟ್ರಿಯ ಹೇಳಿ ಲಕ್ಷ್ಮಿ ಅಲಾದಿ ಬೆಟ್ಟ ಹಾಕತ್ತಾಳ ಒಬ್ಬರಿಗೆ. ಅದನ್ನ ಕೇಳಕ್ ಬಂದಾರಪ್ಪ. ಕರ್ರಿ. ನೋಡ್ರಿ ಲಕ್ಷ್ಮಿ ಅಲಾದಿ ಬೆಟ್ಟ ಮೇಲೆ ಕೇಳಕ್ ಬಂದ್ರಿ. ಯಾರ್ದ್ರಿ ಬರ್ರಿ. ಅಲಾದಿ ಬಂದು ನಿಂತು ಬಿಡ್ತಾಳ. ಲಕ್ಷ್ಮಿ ಅಲಾದಿ ಬಂದು ನಿಂತು ಬಿಡ್ತಾವ ಅಂತ ಕೇಳಕ್ ಬಂದವ್ರು ಯಾರಿದಿರಿ ಬರ್ರಿ. ಅವ್ರು ಬಂದ್ರೆ ಅವರಿಗೂ ಆಶೀರ್ವಾದ ಕೊಡಬೇಕಾಗುತ್ತೆ. ಕರ್ರಿ. ಅಲಾದಿ ಹಬ್ಬ ನನಗೆ ಕನಸಿನಾಗ ಲಕ್ಷ್ಮಿ ಬಂದು ನಿಂದ್ರಾಕತ್ತಾಳ. ನೋಡ್ರಿ ಯಾರಿದಿರಿ. ಅಲಾದಿ ಲಕ್ಷ್ಮಿ ಕಳಿಸಿ ಬಂದು ನಿಂತಿರ್ತಾವ ಅಂತ ಕೇಳಕ್ ಬಂದವ್ರು ಯಾರಿದಿರಿ ಬರ್ರಿ. ಇವರೊಂದು ಕೊಟ್ರಿಯ ಹೇಳಿ ತಗಲೇನ್ರಿ ಬಂದಾರ. ಇವನ್ ಕೈಯಾಗ ಹೋಗಿ ಸಿಕ್ಕೊಂಡ್ರಿ ಇವ ಹೆಣಾನ ಹೊರತಾನ ನಮ್ಮಣ್ಣ ಅಂತ ಮಾತು ವಿಚಾರ ಮಾಡಕತ್ತ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿದ್ವಿ. ಹೆಬ್ಬಳ್ಳಿಯಲ್ಲಿ ಈಗ ಸಿಂಧುನೂರಿಂದ ಭಕ್ತರು ಬಂದಿದ್ದಾರೆ. ಇವ್ರಿಗೂ ಕೂಡ ಕೇಳೋಣ ಹೆಬ್ಬಳ್ಳಿ ಅಜ್ಜನವರಿಂದ ಇವರ ಕಷ್ಟಗಳು ಯಾವ ರೀತಿ ಪರಿಹಾರ ಅದು ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಇಲ್ಲಿ ನೀವು ಬರಾಕತ್ತೆ ಎಷ್ಟು ವರ್ಷ ಆಯ್ತು? ಒಂದು 8 ವರ್ಷ ಮೇಲೆ ಆತ್ರಿ. 8 ವರ್ಷ ಮೇಲೆ ಆತ್ರಿ. ಈ 8 ವರ್ಷದಲ್ಲಿ ಅಜ್ಜಾರು ನಿಮ್ಮ ಕಷ್ಟಗಳನ್ನ ಯಾವ ರೀತಿ ಪರಿಹಾರ ಮಾಡಿದ್ರು? ಅಂಥವು ಲೆಕ್ಕ ಇಲ್ದಂಗೆ ಅದಾವ ಬಿಡ್ರಿ. ನಾವು ಇಲ್ಲೇನು ಬೆಳ್ಕೊಂಡು ಹೋಗಿದ್ವಿ ಎಲ್ಲ ಆಗ್ಯಾವ. ನಮಗೆ ಗಂಡು ಮಕ್ಳು ಬೇಕಂದ್ರೆ ಗಂಡು ಮಕ್ಳು ಆಗ್ಯಾವ. ಇವತ್ತು ಅದೇಗೋಸ್ಕರನೇ ಜವಳ ಇಲ್ಲೇ ತೆಗ್ಸಕ್ಕೆ ಬಂದೀವಿ. ಅದೇ ಕಾರಣಕ್ಕೆ ಇಲ್ಲೇ ಬೇಡ್ಕೊಂಡಿದ್ವಿ. ಇಲ್ಲೇ ಗಂಡು ಮಕ್ಕಳದು. ಮತ್ತು ಇದರಿಂದನೂ ಮಕ್ಕಳದು ಇಲ್ಲಿಗೆ. ಅದಕ್ಕೋಸ್ಕರ ಇವತ್ತು ಜವಳ ತೆಗ್ಸಕ್ಕಂತಾನೆ ಇಲ್ಲಿ ಬಂದೀವಿ. ನಿಮಗೆ ಯಾರು ಹೇಳಿದ್ರು ಸರ್ ಇಲ್ಲಿ ಇದ್ರ ಬಗ್ಗೆ ಇಲ್ಲಿ ಬಗ್ಗೆ 8 ವರ್ಷದಿಂದ ಹಿಂಗೆ ಒಬ್ರು ನಮ್ಮ ಹುನಗುಂದಾಗ ಪರಿಚಯ ಇದ್ರೆ ನಮ್ಮ ಅಣ್ಣವ್ರಿಗೆ ಹೇಳಿದ್ರೆ ನಮ್ಮ ಅಣ್ಣವ್ರು ಇಲ್ಲಿ ಬರ್ತಿದ್ರು. ಅವ್ರ ಜೋಡಿ ನಾವು ಬರ್ತಾ ಇದ್ವಿ. ಪ್ರತಿ ವರ್ಷ ಮೊಹರಮ್ಗೆ ಕಂಪಲ್ಸರಿ ಬರ್ತಿದ್ವಿ. ಈಗ ಒಂದು 2 ವರ್ಷದಿಂದ ಬಂದಿಲ್ಲ ಅಷ್ಟೇ. ಅಂದರೆ ಇಲ್ಲಿ ಯಾವ್ಯಾವ ರೀತಿ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ಸರ್ ಅಜ್ಜಾರು? ಅವರು ಒಳ್ಳೆ ರೀತಿಯಿಂದ ಏನು ಬಡ್ಕೊಂಡಿರ್ತಾರೋ ಎಲ್ಲ ರೀತಿ ಕಷ್ಟ ಪರಿಹಾರ ಆಕ್ಕವು. ಹೌದೌದು.
ಇಂಥದ್ದೇ ಅಂತ ಏನು ಹೇಳಂಗಿಲ್ಲ. ಅಂದ್ರೆ ಬೇರೆ ಅಂದ ಮಕ್ಕಳ ಬಗ್ಗೆ ಆಗಲಿ, ನೌಕರಿ ಬಗ್ಗೆ ಆಗಲಿ, ಅವ್ರ ಆರೋಗ್ಯದ ಬಗ್ಗೆ ಆಗಲಿ, ಎಲ್ಲ ವ್ಯಾಪಾರ ಅಂಗಡಿ ಮುಗ್ಗಟ್ಟು ಯಾವುದೇ ಇರಲಿ, ಅವ್ರ ಕಷ್ಟ ಅಂತ ಬಂದಿದ್ದು ಎಲ್ಲದಕ್ಕೂ ಇಲ್ಲಿ ಪರಿಹಾರ ಸಿಕ್ಕೇ ಸಿಗುತ್ತೆ. ಪರಿಹಾರ ಆದ್ಮೇಲೆ ದುಡ್ಡು ಏನಾದರೂ ಕೇಳ್ತಾರೆ ಸರ್? ಅಂಥದ್ದು ಏನಿಲ್ಲ, ಅವ್ರು ಕೇಳೋದೇ ಇಲ್ಲ. ಬಂದವಾಗೂ ಕೇಳಲ್ಲ, ಕಷ್ಟ ಅಂತ ಬಂದವಾಗೂ ಕೇಳಲ್ಲ, ಸುಖದಾಗ ಬಂದೀವಿ ಅಂದ್ರೂ ಕೇಳೋದಿಲ್ಲ. ಇಲ್ಲಿ ದುಡ್ಡು ಅನ್ನೋ ಪದನೇ ಬರೋದೇ ಇಲ್ಲ. ಫ್ರೀ ಎಲ್ಲ ಎಲ್ಲದೂ ಉಚಿತ. ಅವರು ಸೇವೆ ಮಾಡ್ತಾ ಇದ್ದಾರೆ, ಬರೀ ಸೇವೆ ಅಷ್ಟೇ. ಇಲ್ಲಿ ದುಡ್ಡಿನ ಸೇವೆ ಇಲ್ವೇ ಇಲ್ಲ. ಸಮಾಜ ಸೇವೆ ಅನ್ಮುಖ ಅಷ್ಟು ಆ ರೀತಿ. ಯಾವ ವಾಪಸ್ ಕೊಡ್ತಾರೆ. ನಾವೇ ಸಕ್ರೆ ಅಂದ್ರೆ ಒಳ್ಳೆ ಸಕ್ರೆ ಅವ್ರು ಇಟ್ಕೊಳೋದಿಲ್ಲ, ಸಕ್ರೆ ಕೂಡ ನಮಗೆ ವಾಪಸ್ ಕೊಟ್ಟು ಕಳಿಸ್ತಾರೆ. ಅದ್ರಾಗ ಒಂದು 10 ರೂಪಾಯಿನೂ ಇಡಲ್ಲ, 1 ರೂಪಾಯಿನೂ ಇಡಲ್ಲ ನಾವು. ನಿಮ್ಮ ಪ್ರೀತಿ ಇದ್ದಷ್ಟು ಅದು ಅವ್ರವ್ರ ಇದು ತಕ್ಕಂತ, ವೈಯಕ್ತಿಕ ತಕ್ಕಂತ, ಅವ್ರ ಕಷ್ಟ ತಕ್ಕಂತ, ಅವ್ರ ಶಕ್ತಿ ತಕ್ಕಂತ ಹಾಕ್ಬೋದು. ಹಾಕ್ಲೇಬೇಕಂತೇನಿಲ್ಲ, ಒಡ್ಲೇಬೇಕು ಅಂತೇನಿಲ್ಲ. ನಮಗೇನಾದರೂ ಅನಿಸ್ತು ಅಂದರೆ ಮಾಡ್ಬೋದು. ಅವ್ರು ನಮ್ಮ ಸೇವೆ, ನಮಗೆ ಸೇವೆಗೆ ನಮ್ಮ ಒಳ್ಳೇದಕ್ಕೆ ಮಾಡ್ಯಾರ ಅಂದರೆ ನಮ್ಮ ಕೈಲಾದಷ್ಟು ಸಹಾಯ ಸೇವೆ ಮಾಡ್ಬೋದು. ಇಲ್ಲಿ ಯಾವ ವಾರದ ದೇವ್ರು ಹೇಳ್ತಾರೆ ಸರ್ ಅಜ್ಜಾರು? ಪ್ರತಿ ಗುರುವಾರ, ಪ್ರತಿ ಐತವಾರ ಮತ್ತು ಅಮಾವಾಸ್ಯೆ ಕಂಪಲ್ಸರಿ. ಯಾವಾಗಲೂ ಜನ ಇರ್ತಾರೆ ಸರ್. ಗುರುವಾರ ಆಗಲಿ, ಐತವಾರ, ರವಿವಾರ ಆಗಲಿ, ಪ್ರತಿ ದಿನವೂ ಒಂಥರ ಜಾತ್ರೆ ಇದ್ದಂಗೆ ಇರುತ್ತೆ. ಇಲ್ಲಿ ಬೇರೆ ಬೇರೆ ರಾಜ್ಯದಿಂದನೂ ಬರ್ತಾರೆ ಅಂತ ಹೌದು ಸರ್? ಈ ಬಾಂಬೆ, ಮಹಾರಾಷ್ಟ್ರಲಿಂದ ಬರ್ತಾರೆ, ಆಂಧ್ರದಲ್ಲಿಂದ ಬಂದಾರ. ನಾವು ನೋಡಿವಿ, ಖುದ್ದಾಗಿ ನಾವೇ ನೋಡಿವಿ. ಆಂಧ್ರಲಿಂದ ಬಂದವ್ರ ಜೋಡಿ ಮಾತಾಡಿವಿ, ಮಹಾರಾಷ್ಟ್ರಲಿಂದ ಬಂದವ್ರ ಜೋಡಿ ಮಾತಾಡಿವಿ. ಇನ್ನು ಲೋಕಲ್ ಅಂತೂ ಬಿಟ್ಬಿಡಿ, ಬೆಂಗಳೂರು ಇವೆಲ್ಲ ಲೋಕಲ್ದವ್ರಂತೂ ಲೆಕ್ಕಿಲ್ಲ. ಹುಬ್ಳಿ ಲೆಕ್ಕಿಲ್ಲ ಸರ್. ಅಷ್ಟು ಜನ ಬರ್ತಾರೆ, ಎಲ್ಲಿಂದನೂ ಬರ್ತಾರೆ. ಪ್ರತಿ ಸಲನೂ ಹೊಸೊಬ್ಬರು ಎಷ್ಟೋ ಜನ ಬರ್ತಾರೆ. ಈಗ ಅಜ್ಜಾರ್ ದೇವ್ರು ಹೇಳಕತ್ತೆ ಎಷ್ಟು ವರ್ಷ ಆಯ್ತು ಸರ್? ಅದು ಐಡಿಯಾ ಇಲ್ಲ ಸರ್. ಅಲ್ಲ, ಅದು ಐಡಿಯಾ ಇಲ್ಲ. ಮೊದ್ಲಿಂತ್ರನೂ ಹೇಳ್ತೀನಿ. ಮೊದಲಿಂತನೂ ಹೇಳ್ತಾ ಇದಾರಂತ. ನಾವು ಇನ್ನೂ ಎಷ್ಟೋ ವರ್ಷಲಿಂದ ಹೇಳ್ತಾ ಇದಾರಂತ, ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಾವಂತೂ ಬರಕತ್ತೆ 8 ರಿಂದ 10 ವರ್ಷ ಆಗಕ್ಕೆ ಬಂತು. ಇಲ್ಲಿ ವೈದ್ಯರಿಂದ ಆಗದೇವ್ರ ಕೆಲಸ ಇವ್ರ ಹತ್ರ ಆಗುತ್ತೆ ಅಂತ ಜಸ್ಟ್ ಈಗ ಒಬ್ಬರದು ಮಾತಾಡಿದೆ, ನಾನು ಇಲ್ಲೇ ಮಾತಾಡಿದ್ರೆ ಏನೋ ಒಂಥರ ಪಾರ್ಸಿ ಹೊಡೆದವ್ರು ಹಂಗಂದು. 3 ವಾರೇನು 4 ವಾರ ಬಂದಾರಂತ, ಆರಾಮಾಗಿದೆ. ಇಲ್ಲಿ ಕೈ ಎತ್ತಕ್ಕೆ ಬರ್ಲಾರಂತವ್ರು, ಕುಂದ್ರಾಕ್ ಬರ್ಲಾರಂತವ್ರು. ಈಗ ಜಸ್ಟ್ ಬೆಳಗ್ಗೆ ನೋಡಿದೆ ನಾನು, ಅಲ್ಲಿ ಮಾತಾಡ್ತಾ ಇದ್ರೆ 3 ವಾರ ಬಂದು ಆರಾಮಾಗಿ ನಾನು ಅಂತಂದು. ಅಂದ್ರೆ ಅವ್ರಿಗೆ ಆರಾಮ್ ಮಾಡಿದ್ರೆ ಇಲ್ಲಿ ಆರಾಮಾಗಿದ್ದವ್ರು ದುಡ್ಡು ಕೊಡ್ಬೋದ? ದುಡ್ಡು ಅನ್ನೋದು ಇಲ್ವೇ ಇಲ್ಲ ಸರ್. ಅದು ಪ್ರಶ್ನೆನೇ ಉದ್ಭವ ಆಗಲಿಲ್ಲ. ದುಡ್ಡು ಅನ್ನೋದು ಇಲ್ವೇ ಇಲ್ಲ. ಈಗ ಹಾಸ್ಪಿಟಲ್ಗೆ ಹೋಗಿ ಅಷ್ಟು ಖರ್ಚು ಮಾಡ್ತಾರೆ, ಇಲ್ಲಿ ಏನೋ ಕಡಿಮೆ ತರ ಐತೆ. ಕಡಿಮೆ ಆಗಿಂದನು ಏನು ಎಕ್ಸ್ಪೆಕ್ಟೇಟ್ ಮಾಡೋದಿಲ್ಲ ಇಲ್ಲಿ. ಇಂಥವ್ರಿಗೆ ಆರಾಮ್ ಮಾಡೀವಿ ನಾವು, ಇಂಥ ಬಿಲ್, ಇಂಥ ಚಾರ್ಜ್ ಅಂಥದ್ದು ಏನು ಇಲ್ವೇ ಇಲ್ಲ. ಅವ್ರಿಗೆ ಏನಾದರೂ ತಿಳಿದರೆ ಅವ್ರಾಗೆ ಏನಾರ ಸೇವೆ ಮಾಡ್ಬೋದು. ಈಗ ಅಜ್ಜಾರ್ ಹೊಸ ದರ್ಗಾ ಲೋಕಾರ್ಪಣೆ ಇದೆ ಅಂತ ಸರ್, ಅದು ಎಷ್ಟನೇ ತಾರೀಕು ಸರ್? 11ನೇ ತಾರೀಕು ಇದೆ, ಫೆಬ್ರವರಿ. 11ನೇ ತಾರೀಕು ಇದೆ. ಇಲ್ಲಿ ದೊಡ್ಡ ಹಬ್ಬ ಅಂತ ಯಾವಾಗ ಹಾಕ್ತಿ ಸರ್ ಇದು ಅಜ್ಜಾರ್? ಮೊಹರಂ ಕತ್ತಲ್ ರಾತ್ರಿ ದಿನಲ್ಲ, ಮೊಹರಂ ಭಲೇ ಜೋರು ಇರುತ್ತೆ ಸರ್. ಎಷ್ಟೋ ಲಕ್ಷಾಂತರ ಜನಗಳು ಬರ್ತಾರೆ ಅವತ್ತಿನ ದಿನ. ಥ್ಯಾಂಕ್ ಯು ಸರ್. ಬನ್ನಿ ಪ್ರೇಕ್ಷಕರೇ, ಇಲ್ಲಿ ಬಬ್ಲೇಶ್ವರದ ಗುರು ಹಿರಿಯರು ಬಂದಿದ್ದಾರೆ ಹೆಬ್ಬಳ್ಳಿಗೆ. ಈ ಹೆಬ್ಬಳ್ಳಿ ಅಜ್ಜನವರ ಪವಾಡಗಳು ಮತ್ತು ಇವರ ಕಷ್ಟಗಳನ್ನು ಯಾವ ರೀತಿ ಹೆಬ್ಬಳ್ಳಿ ಅಜ್ಜನವರು ಪರಿಹಾರ ಮಾಡಿದ್ರು ಅಂತ ಕೇಳೋಣ. ಸರ್ ನಮಸ್ಕಾರ. ನೋಡ್ರಿ, ನಾವು ಇಲ್ಲಿ ಬರ್ಲಾಕ ಹತ್ತಿದ ಬಳಕ್ರಿ ಎಲ್ಲ ನಮ್ಮ ಕಷ್ಟ ಪರಿಹಾರ ಎಲ್ಲ ಚಲೋ ಆಗಿದೆ. 10-15 ವರ್ಷದ ಬರ್ಲಾಕತ್ತಿ. ಬರೋದ್ರಿಂದ ನಾವು ಹಂಗೆ ಯಾವಾಗ ನೆನಪಾಕತಿ ಆಗ ಅದನ್ನಂತ ಬಂದ ದರ್ಶನ ತೊಗೊಂಡು ಹೋಗ್ತೀವಿ. ಯಾವ ರೀತಿ ಕಷ್ಟಗಳಿದ್ದು ಸರ್? ನಿಮ್ಮ ಕಷ್ಟಗಳು ಯಾವ ರೀತಿ ಇದ್ದು? ಏನೋ ಒಂದು ಮಗಳ ಸಮಸ್ಯೆನೇ ಇರಬೇಕು, ಒಂದು ಯಾವುದೇ ಒಂದು ಸಮಸ್ಯೆ ಇದ್ದದ್ದನ್ನು ಅವು ನಾವು ಇಲ್ಲಿ ಬಂದು ಅದರಂತೆ ಬೇಡ್ಕೊಂಡು ಬಳಕ ಅವು ಪರಿಹಾರ ಆಗಿದಾವೆ ಅಷ್ಟೇ. ಇವತ್ತೆಲ್ಲರೂ ಗುರು ಹಿರಿಯರು ಸೇರ್ಕೊಂಡು ಬಂದಿದ್ರ, ಇವತ್ತೇನು ವಿಶೇಷ? ಏನು ವಿಶೇಷ ಅಂದ್ರೆ ಅಲ್ಲಿ ಹೊಸ ದರ್ಗಾ ಮಾಡೋ ಸಂಬಂಧ ಪಟ್ಟಿ ಬುಕ್ ಕಳಿಸಿದ್ರು. ಅಲ್ಲಿ ನಮ್ಮ ಬಬಲೇಶ್ವರದಿಂದ ನಿಮ್ದು ಏಟ್ ಹಾಕೋದು ಸಾಧ್ಯ ಅದಷ್ಟು ಮಾಡಿಕೊಡ್ರಿಪ್ಪ ಅಂತೇಳಿ ಅದನ್ನೇಂತ ನಾವು ಪಟ್ಟಿ ಮಾಡ್ಕೊಂಡು ಬಂದು ಅದನ್ನವ್ರಿಗೆ ಮುಟ್ಸಿದ್ವಿ. ನಿಮ್ಮ ಊರಲ್ಲಿ ಒಬ್ರು ದೇವ್ರ ಹೇಳ್ತಾರಂತೆ, ಅದಕ್ಕೆ ಅಜ್ಜಾರ ಆಶೀರ್ವಾದ ಮಾಡಿರಂತೆ, ಹೌದಾ ಸರ್? ಹೌದು, ಮಾಡಿದ್ದಾರೆ. ಇವರೇ ಇಲ್ಲೇ ಇದ್ದಾರೆ, ಮಾಡಿದ್ದಾರೆ. ಅಜ್ಜಾರ ಆಶೀರ್ವಾದ ಸಿಕ್ತು. ಅಜ್ಜಾರ ಆಶೀರ್ವಾದ ಸಿಕ್ಕಿದೆ. ನೀವು ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಬರತ್ತೆ? ನಾವು 20 ವರ್ಷ ಆತ್ರಿ. ಅಜ್ಜಾರು ಬರೀ ತಿರ್ಗಾಡ್ಕೊತ ಹೇಳಿಬಿಟ್ಟಿದ್ರಿ, ಈ ಟೈಮ್ ನಿನ್ನ ಬೆಳೆಸಿಬಿಡ್ತನಪ್ಪ, ನಿನ್ನ ಮೆರೆಸ್ತಾನ ಅಂತ ಹೇಳಿಬಿಟ್ಟಿದ್ರಿ. ಅಂದಿನ ಹಂಗೆ ನಾವು ಬರಲಾತೇವು. ಬರ್ಲಾಗತ್ತಾನ ನಾ ಈಗ ಮಾನ್ಯ 2025ಕ್ಕೆ ಆಶೀರ್ವಾದ ಮಾಡಿದ್ರಿ ಅಂದ, ನಿಂದು ನಡಿಲಿಪ್ಪ ಗದಿಗೆ ಇರ್ತೇಳಿ 24ಕ್ಕೆ. ಯಾವ ಥರ ಇದೇ ಥರ? ಇದೇ ಥರ ನಡೀತೈತ್ರಿ. ಅಂದರೆ ಈ ಅಜ್ಜಾರ ಆಶೀರ್ವಾದ ತೊಗೊಂಡು ನೀವು ಅಲ್ಲಿ ದೇವ್ರ ಹೇಳಿ ನಿಂದು ನಡ್ಲಿಪ್ಪ ಪವಾಡ ನಡ್ಲಿಪ್ಪ ಅಂತೇಳಿ ಆಶೀರ್ವಾದ ಮಾಡಿದ್ರು ಅವ್ರು. ಅಲ್ಲಿಂದ ಸಾಗ್ಲಕ್ಕತ್ತೈತ್ರಿ ಒಟ್ಟು.
ಎಲ್ಲ ಇಲ್ಲಿ ಯಾವ್ಯಾವ ರೀತಿ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಸರ್? ನೋಡ್ರಿ, ಮೊದಲು ನಾನು ಫಸ್ಟ್ ಬಂದಿದ್ದಕ್ಕಂದ್ರೆ ಭಾಳ ಸಂಕಟ ಇತ್ತು ನಂದು. ಆದ್ರೆ ಭಾಳ ಕಾಡ್ತಿದ್ರು. ಕಾಡತನ ಮೊದಲಿಗೆ ಬಂದಿದ್ದಂದ್ರೆ ಮಕ್ಕಳ ಸಲೇ ಬಂದಿದ್ದೆವು. ಮೊದಲಿಗೆ ಏನು ಫಸ್ಟಿಗೆ ನಿನ್ನ ಮಕ್ಕಳ ಫಲ ಕೊಡ್ತೀನಪ್ಪ, ಒಟ್ಟು ದವಾಖಾನೆ ತೋರಿಸ್ಬೇಡ ಅಂದ್ರೆ ನಾವೇನು ಮಾಡಿಬಿಟ್ಟೆವು, ಅಜ್ಜನ ಹೋಗಿ ದವಾಖಾನೆ ತೋರಿಸ್ಬಂದು ಹೊಳಮಾಡಿ ಎರಡನೇದು ಮತ್ತೆ ಏನು ಮಾಡಿದ್ರಿ, ಮತ್ತೆ ದವಾಖಾನೆ ತೋರಿಸಿದ್ರು ಮತ್ತೆ ಫೇಲ್. ಹೊಳಮಾಡಿ ಏನು ಮಾಡಿಬಿಟ್ರಿ, ಇನ್ನು ದವಾಖಾನೆ ತೋರಿಸೋದು ಬೇಡ ಅಂತೇಳಿ ಒಂದಿಷ್ಟು ಏನು ಮಾಡಿಬಿಟ್ಟು ನಾನು ಏನು ಹೋದ್ರೂ ಒಟ್ಟು ಸುಖಾನ ಇಲ್ಲ ಅಂತೇಳಿ ಬರೆದು ಬಿಟ್ಬಿಟ್ಟೆವು. ಒಪ್ಪರಿ ತೊಡಿ ಹಿಡ್ಕೊಂಡ್ಬಿಡ್ತೀರಿ ಒಟ್ಟು ಅಲ್ಲಿಂದ ಬರೋಣ. ಮತ್ತೆ ಯಾವ್ದು ಒಂದಿಟ್ಟು ಅಜ್ಜ ಕೈ ಆಡಿಸ್ಬಿಟ್ರಿ, ತೊಡಿ ಆರಾಮಾಗಿ ಹೋಗಿಬಿಡ್ತೀರಿ ಅಂದ. ಅಲ್ಲಿಂದ ಮುಂದೆ ಇಂದ ಮತ್ತೆ ಈ ಸರ ಕೊಡ್ತಾನು, ಒಟ್ಟು ಮಕ್ಕಳು ಕೊಡ್ತಾನು, ಒಟ್ಟು ಇಲ್ಲಿ ತೋರ್ಸಕ್ಕೆ ಹೋಗ್ಬೇಡ ಅಂದ್ರೆ ತೋರಿಸ್ಲಾರ್ಕೆ ಮತ್ತೆ ವರ್ಷ ತುಂಬಿಡ್ದು ಮತ್ತೆ ಗಂಡಸ ಮಗನ ಕೊಟ್ಟರು. ಮತ್ತೆ ಎರಡನೇ ಸರ ಮತ್ತೆ 2 ಗಂಡ ಮಕ್ಕಳನ್ನ ಕೊಟ್ಟರು. ಇನ್ನೇನು ಮಾಡೋದು ಬೇಡ, ಆಪ್ರೇಷನ್ ಮಾಡೋದು ಬೇಡ ಸಾಕಂದ್ಬಿಟ್ರು. ಮತ್ತೀಗ 11 ವರ್ಷ ಆಯ್ತು, ಏನೂ ಕೊಟ್ಟಿಲ್ಲ, ಆಪ್ರೇಷನ್ ಮಾಡಿಸಿಲ್ಲ, ಇನ್ನೂ ಮಾಡಿಲ್ಲ, ಆರಾಮಾಗಿಬಿಟ್ಟಾರೆ. ಒಟ್ಟು ಅಂದರೆ ವೈದ್ಯರಲ್ಲಿ ತೋರಿಸಿದ್ರೆ ನೀವು ಮಕ್ಕಳು? ಏನೂ ಇಲ್ಲ ರೀ, ಎಲ್ಲಿ ತೋರಿಸಿಲ್ಲ, ಏನೂ ಮಾಡಿಲ್ಲ ರೀ. ಒಟ್ಟು ಆಶೀರ್ವಾದದಿಂದನೂ ಗಂಡಸ ಮಕ್ಕಳಾಗ್ಯಾರ ಇಬ್ಬರು. ಹಾಂ, ಅವ್ರ ಯೋಗ್ಯದಿಂದ ಚಂದ ನಡೆದ್ರಿ. ಒಟ್ಟು ಹೌದನ್ನಂಗೆ ತೋಟನೂ ಹೌದನ್ನಂಗೆ ಆಗೈತಿ, ಎಲ್ಲ ಥರ ಹೌದನ್ನಂಗೆ ಆಗೈತಿ ಒಟ್ಟು ಊರಾಗ. ಈಗ ನಿಮ್ಮ ಎಲ್ಲ ಗುರು ಹಿರಿಯರು ಇದ್ದಾರೆ, ಇದು ಒಗ್ಗಟ್ಟಿನಲ್ಲಿ ಅಜ್ಜಾರ ಆಶೀರ್ವಾದ ಇದೆ? ಹಾಂ, ಎಲ್ಲರ ಅಜ್ಜನ ಆಶೀರ್ವಾದದಿಂದ ನಾವು ಒಟ್ಟರು ಗುರು ಹಿರಿಯರು ಎಲ್ಲರದಿಂದ ದೈವದಿಂದ ನಡೆದೈತಿ ಒಟ್ಟು ಎಲ್ಲ ಥರ. ಒಟ್ಟು ಎಲ್ಲ ನಿಮ್ಮೂರಲ್ಲಿ ಹಾಂ, ದೈವ ಐತ್ರಿ ಒಟ್ಟು. ದೈವ ದೇವ್ರು. ನಮಸ್ತೆ ಸರ್. ಸರ್ ಸರ್ ನಾವು ಬರ್ಲಕ್ಕತ್ತಿಲ್ಲ 15 ವರ್ಷ ಆತ್ರಿ. 2011 ಇಸ್ವಿ ಒಳಗೆ ನನಗೆ ಆರಾಮ ತಪ್ಪಿತ್ತು. ನನಗೆ ಆರಾಮ ತಪ್ಪಿದಾಗ ಎಲ್ಲೆಲ್ಲೇ ತೋರಿಸ್ತೀನಿ, ಎಷ್ಟೋ ದವಾಖಾನೆ ತೋರಿಸ್ತೀನಿ, ಏನು ಮಾಡೋಣ ಆರಾಮಲ್ಲ. ಇಲ್ಲ ನಾವು ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಮುತ್ಯಾರ ಆಶೀರ್ವಾದ, ನಮ್ಮ ಅಜ್ಜ ಅವ್ರು ಬರೋದ್ರಿಂದ ಅವ್ರು 4 ಮಂದಿ ಕರ್ಕೊಂಬರೋದ್ರಿಂದ ಅವ್ರೊಳಗೆ ಒಬ್ಬರು ನನಗೆ ಅಗದಿ ಪರಿಚಯ. ನಿನಗೆ ಹಿಂಗಾಗೈತೆ ನಾನು ಬಂದು ಮನೆಗೆ ಬಂದ, ಇಲ್ಲಮ್ಮ ಹಿಂಗೈತಿ ಮುತ್ಯ ಮಾಡ್ತಾ ಹಂಗಾರ ಇದು ದಾರ. ಅವರು ರಾತ್ರಿ 9 ಗಂಟೆಗೆ ಟೈಮ್ ಕಟ್ಟಿದ್ರು, ಪ್ರಸಾದ ಹಚ್ಚಿದ್ರು. ಅಂದರು ಮುಂಜಾನೆ 10 25% ನನಗೆ ಆರಾಮತ್ತು. ಎಲ್ಲೆಲ್ಲಿ ಆಗ ಆರಾಮಲ್ಲ, 25% ಆರಾಮತ್ತು. ಶುಕ್ರವಾರ ತಂದು ಕೊಟ್ಟಿದ್ರು, ಶನಿವಾರ ಆರಾಮಾಯಿತು. ಶನಿವಾರ ರಾತ್ರಿ ಮತ್ತೆ 10 ಮಂದಿ ಬಂದು ನಾಳೆ ಒಟ್ಟು ಹೆಬ್ಬಾಳಿ ಹೋಗೋರು. ಆಯ್ತು ನಡ್ರಿಪ್ಪ ಅಂತಂದು ಆಯ್ತು ನೋಡಿದ್ರೆ ಹೆಬ್ಬಾಳಿ ಮುತ್ತೆ ಅಜ್ಜಕ್ಕೆ ಇಲ್ಲಿ ದರ್ಗಾಕ್ಕೆ ಬಂದೆವು. ಇಲ್ಲಿ ದರ್ಗಾಗೆ ಬಂದೀಗ ಮುಂಜಾನೆ ಹಿಡಿದು 10 ಮಂದಿ ಕೂತರು. ಅಜ್ಜಾರ ದರ್ಶನ ಇಲ್ಲ, ಅಜ್ಜಾರು ಹೋದಲಿಲ್ಲ. ನಾವು ನಮಗೇನಾಯ್ತು, ದರ್ಗಾ ದಾಟಿ ಹೋಗೋ ಇದು ಈಗ ದ್ವಾರಬಲ್ ದಾಟಿ ಒಳಗೆ ಅಜ್ಜಾರ ಆಶೀರ್ವಾದ ಪದ ಅನ್ಕೋತ ನಾವು ಹೊಳ್ಳಿ ನೋಡುವಾಗ ಒಬ್ಬ ಯಾರೋ ಏನೋ ಬಂದು ಮುಂಡಿ ಮೇಲೆ ಕೈ ಇಟ್ರು. ಯಾಕೆ ವಿಚಾರ ಮಾಡ್ತೀವಿ, ಇಲ್ಲಿಂದ ನಿನಗೆಲ್ಲ ಸುತ್ತಾಕೋತಿ ಆರಾಮಾಗೋತಿ, ಮುಂಡಿ ಮೇಲೆ ಕೈ ಇಟ್ಟು ಹೊಳ್ಳಿ ನೋಡೋಲ್ಲ ಅವ್ರು ಗಪ್ಪಾಗಿರು. ಅವಾಗ ಸಾಕ್ಷಾತ್ ಅಜ್ಜ ಅಂತ ಅವತ್ತು ನಂಬಿದ್ರು. ಇವತ್ತಿನವರೆಗೆ ನಮ್ಗೆ ವರ್ಷದಾಗ 6 ಸಲ 7 ಸಲ ಹಿಂಗೆ ಎಲ್ಲ ನೆನಪಾಗಿ ದೊಡ್ಡಬಾರ್ದು. ಇವತ್ತು ಮುತ್ಯಾನ ಪ್ರಸಾದ ಮೇಲೆ ಏನು ಮಾಡ್ತೀವಿ, ಮಣ್ಣು ಹಿಡಿದ್ರೆ ಹೊಣ್ಣು ಹಿಡತಾನೆ. ಯಾವುದೇ ನಾವು ಬೀಜ ಬಿತ್ಬೇಕಾರೆ ಅವ್ನು ಪ್ರಸಾದ ಬಿತ್ತಂಗಿಲ್ಲ, ಏನೇ ಮಾಡ್ಬೇಕಾರೆ ಅವ್ನು ಪ್ರಸಾದ ಮಾಡಲ್ಲ. ಆರು ಏನು ಯಾವತ್ತು ತಿಳಿದೈತೆ ಬಂದರು ಈ ಕಡೆ ಮಾತ್ರ ನಮ್ಮ ಸಣ್ಣ ಮುತ್ಯ ಅಜ್ಜ ದರ್ಗಾ ಮಾಡೋಣ. ಈಗ ಹಿರಿಯರು ಮಾಡ್ಯಾರ, ಅವ್ರ ಮೇರೆಗೆ ಇವ್ರ ಮೇರೆಗೆ ಏನು ನಡೀತಿತ್ತು ನಾವು ನೋಡ್ಕೊತ ಇಷ್ಟು ನಾದು ಮಾಡಿರಿ. ಅಣ್ಣ ನಮಸ್ತೆ. ನಮಸ್ತೆ. ನೀವು ಎಷ್ಟು ವರ್ಷ ಆಯ್ತು ನಾ ಇಲ್ಲಿ ಬರಕ್ಕೆ? ನಾವು ಬರಾಕತ್ತೆ ಸುಮಾರು ಒಂದು 18 ವರ್ಷ ಆಯ್ತು ಬರಾಕತ್ತೆ. ಅಂದರೆ ನೀವು ಚಿಕ್ಕವರಿದ್ದಾಗ? ಹಾಂ ಸರ್, ನಾ 12 ವರ್ಷ ಇದ್ದಾರೆ ಅವಾಗ ಬರಾಗ. ಹಂಗೆ ಬರ್ತಾ ಫಸ್ಟಿಗೆ ನಾವು ಅವತ್ತು ಮಾಮಾರ ಜೊತೆ ನಾವು ಅಪ್ಪಾರು ಬಂದಿರು. ನಾವು ಅಪ್ಪಾರ ಜೊತೆ ಹಂಗೆ ನಾನು ಅವ್ರ ಜೊತೆ ಬರ್ತಿದ್ದೆ. ಹಂಗೆ ಬರ್ಬರ್ತಾ ಮೋಸ್ಟ್ಲಿ ನಾವು ಹೇಳ್ಬೇಕಿಲ್ಲ, ಬರೋಕ್ಕಿಂತ ಮುಂಚೆ ನಾವು ಬಾಡಿಗೆ ಮೇಲೆ ತಿರುಗಾಡ್ತಿದ್ದೆ ರೀ. ಇಲ್ಲಿ ಬರ್ಬೇಕಾರೆ ಬರೀ ಬಾಡಿಗೆ ಮೇಲೆ ತಿರುಡ್ತೇವೆ. ಅದು ಹಂಗೆ ಬರೋಣ ಒಂದ್ಸರಿ ದರ್ಶನ ಏನಾಗಿದ್ರು ಸುಮ್ಮ ಕೂತಾಗ ಅಜ್ಜಾರು ಹೇಳಿದ್ರತ್ರಿ, ಇಲ್ಲಪ್ಪ ಸಾಕು ತಿರುಗಾಡ್ದು ಒಂದು ಸ್ವಂತ ಮನೆ ಮಾಡ್ಕೋರಿ, ಸ್ವಂತ ಮನೆ ಈ ವರ್ಷ ಮುಂದಿನ ವರ್ಷ ಸ್ವಂತ ಮನೆ ಹಾಕತ್ತಂತ್ರಿ. ಅದು ವರ್ಷನಾಗ ಜಾಗ ತೊಗೊಂಡ್ಬಿಟ್ಟಿರಿ. ಜಾಗ ತೊಗೊಂಡು ಸ್ವಂತ ಮನೆ ಕೊಟ್ಟಿದ್ರಿ. ಆಮೇಲೆ ಅದಾದ್ಮೇಲೆ ಸ್ವಲ್ಪ ದೇವ್ರ ಮಾಡಕ್ಕೆ ಬಂದಿದ್ರಿ. ಆಮೇಲೆ ಅಜ್ಜಾರು ಒಂದು ಇಲ್ಲಪ್ಪ ನೀವು ಗಾಡಿ ತೋರಿ, ಗಾಡಿ ದುಡಿಸ್ರಿ, ಗಾಡಿ ಚಲೋ ಹಾಕೋಂತ ಒಂದು ಗಾಡಿ ತಂದಿರಿ ಫಸ್ಟ್. ಆಮೇಲೆ ಮಸ್ತ್ ಹಂಗೆ ಸಕ್ಕರೆ ಹಂಚಕ್ಕೆ ಬಂದು ಅವಾಗಿಂದ ಇಲ್ಲಪ್ಪ ಮತ್ತೆ ನೀವು ಹೋರಿ ಆಳು ದುಡಿಸ್ಕೊತೀರಿ, ಮನ್ಯಾಗ ಆಳು ದುಡಿಸ್ಕೊತೀರಿ ಅಂದ್ರೆ ಮತ್ತೆ ಆಳು ಊಟಕ್ಕೆ ದುಡಿಸ್ಕೊಂಡ್ರಿ. ಹಂಗೆ ಅವರಿಂದ ಚಲೋ ಆಗೈತ್ರಿ. ಆಮೇಲೆ ಹಂಗೆ ಬರ್ತಾ ಹಂಗೆ ದೇವ್ರು ನಮ್ಗೆ ಆಶೀರ್ವಾದ ಆಯಿತು, ಚಲೋ ಆಗೈತ್ರಲ್ಲ. ಈ ಒಂದು ಕೆಲಸ ಅದು ಕೆಲಸ ಮಾಡ್ತಾರೆ, ಆಸೆ ಐತ್ರಿ ಅಪ್ಪಾಜಿ. ಥ್ಯಾಂಕ್ ಯು. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ